ಇದ್ಯಾಕೆ? ಅಯ್ಯೋ ನೋಡಿ ನಮ್ ಗೊಂಬೆಗೆ ಬಟ್ಟೆ ಹಾಕಿರೋದು ನಮ್ಮಮ್ಮ ಇವತ್ತು. ಕೋಪ ಬಂದಿದೆ ಅಂದ್ರೆ ಹೊಡಿತಾಳೆ ನಿನ್ಗೆ. ನಿಲ್ಸು ಅಣ್ಣ ನಿಲ್ಸು. ಸುಂದ್ರಿ ಎಷ್ಟು ಚಂದ ಕಾಣಿಸ್ತಿದ್ದಾಳೆ. ಅಮ್ಮ ಮೂತಿ ಹೊಡಿತಾಳೆಮ್ಮ ನಿನ್ಗೆ. ಇಷ್ಟ ಇಲ್ವಂತೆ. ಎಷ್ಟು ಲೂಸ್ ಆಗಿದೆ ಕಣೆ, ನಾಟಕ ಮಾಡ್ತಾಳ ಅವಳು. ಹಾಕಮ್ಮ ನೀಟಾಗಿ ರಬ್ಬರ್ ಬ್ಯಾಂಡ್ ಎಲ್ಲ ಏರ್ ಬ್ಯಾಂಡ್ ಎಲ್ಲ ಹಾಕಮ್ಮ, ಜುಟ್ಟಾಕಮ್ಮ ಅವಳಿಗೆ. ನಾಮ ಬಳಿಯಮ್ಮ ಈಗ ಕಣ್ಣು ಕಪ್ಪು ಬಳಿಯಮ್ಮ, ಕಣ್ಣು ಕಪ್ಪು. ಮಾಸ್ಕ್ ಏ ಬಂಗಾರ, ಸ್ವಲ್ಪ ಕ್ಯೂಟ್ ಆಗಿ ಪ್ರಿಟಿಯಾಗಿ ಕಾಣಿಸ್ತೀಯ ಬಂಗಾರ. ತೋರ್ಸು ಬಂಗಾರ ಎಲ್ಲರಿಗೂ ನಾನು ಎಷ್ಟು ಪ್ರಿಟಿ ಅಂತ. ಆಯ್ತು ಬೇಡ, ಮಾಸ್ಕ್ ಬೇಡ, ತೆಗಿ. ಕಚ್ಚೋದನ್ನ ಬಿಸಾಕಕ್ಕೆ. ಏಯ್ ಟೈಟ್ ಇಲ್ಲ, ಬದನೆಕಾಯಿ ಇಲ್ಲ ನೋಡಿಲಿ ಎಷ್ಟು ಲೂಸ್ ಇದೆ. ನಿಂತ್ಕೊಳ್ಳೆ ಬಂಗಾರ. ನಿಂತ್ಕೊಳ್ಳೆ. ಫ್ರಾಕ್ ಹಾಕೊಂಡೋಳ ಮುಡ್ಗಿಸ್ಬಿಟ್ಟು ಸೇಸ್ತೀನಿ ನಾನು. ನಿಂತ್ಕೋ ಪಾಪ. ವಾವ್, ಮಂಕಿ ತರ ಇದ್ದಾಳೆ, ಕ್ಯಾಟ್ ತರನೇ ಇಲ್ಲ ಇವಳು. ಬಾಯ್ ಬಿಟ್ಕೊಂಡು. ಏನು ಆಗಲ್ಲ ಪಾಪ. ಡ್ರಾಮಾ ಕಂಪನಿ ಅಂದ್ರೆ ಅಯ್ಯೋ ಸೋ ಕ್ಯೂಟ್. ಬೇಡವಂತೆ ಬಂಗಾರ. ನಾನು ಹಾಕ್ತೀನಿ ಅಷ್ಟೇ. ನಮ್ಗೆ ಇಷ್ಟು ನಗು. ನಿನ್ ನೋಡೋ ಫ್ಯಾನ್ಸ್ ಇದಾರಲ್ಲ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಮುದ್ದು ಗೊಂಬೆ ಅಂತಾರೆ. ಮುದ್ದು ಗೊಂಬೆ ನೋಡಿ ನನ್ ಮೂತಿ. ಡ್ರಾಮಾ ಬಾಯ್ ಬಿಟ್ಕೊಂಡು ನೀನ್ ಏನ್ ಮಾಡಿದ್ಯ ಅವಳಿಗೆ ಅಂತ ಡ್ರಾಮಾ ಹೊಡಿತಾವಳೆ. ಏನು ಹಿಂಸೆ ಇಲ್ಲ. ಕ್ಯೂಟ್ ಬಂಗಾರ. ನನ್ ಮಗುನ ಜುಟ್ಟು ಫ್ಲವರ್ ತಲೆ ಮೇಲೆ. ಅದ್ಯಾಕೆ ಅದನ್ನೇ ಕಚ್ತಿ. ಕೆಳಗ್ ಬಿಡು. ಏನ್ ಬಿದ್ದೋಗ್ತಾಳೆ. ಸುಮ್ನೆ ಕೂತ್ಕೊ. ನಾಯಿಗಳೆಲ್ಲ ಎಷ್ಟು ಚೆನ್ನಾಗಿ ಬಟ್ಟೆ ಹಾಕಿಸ್ಕೊತಾವೆ, ಯಾಕೆ ಕ್ಯಾಟ್ಗಳಿಗೆ ಆಡೋದು? ಇದು ಬೆಕ್ಕು. ಇಷ್ಟ ಇಲ್ವಾ? ಇರೋ ಅಂಬೆಗಾಲ್ ಇಟ್ಕೊಂಡು ಆಟಾಡು. ಇದೊಂದು ಬಾಕಿ ಇತ್ತು. ಏನು ಕಂದಮ್ಮ, ಎಷ್ಟ್ ಚೆನ್ನಾಗಿದೆ ಗೊತ್ತಾ. ಹೇರ್ ಬ್ಯಾಂಡ್ ನೋಡಿ, ಹಿಂಗೂ ಹಾಕೋಬಹುದು. ಶೀತ ಆದ್ರೆ ಹಿಂಗ ಹಾಕೋಬಹುದು. ಇಷ್ಟ ಇಲ್ಲ ಅವಳಿಗೆ. ಬಿದ್ದಿರ್ತಾಳೆ. ದೊಡ್ಡದಾಯ್ತು ಕಡಮ್ಮ ಡ್ರೆಸ್. ಇದು ದೊಡ್ಡದೆ. ಅವಳ ನಾಟಕ ಏನೋ ಕತ್ತಿಸ್ದಂಗ ಆಡ್ತಾವಳು. ನೀವ್ ಬಾರಿ ಡ್ರಾಮಾ ಕಂಡ್ರು ನಿಮ್ದು. ಬಿಚ್ಚಕೊಂಡು ನನ್ನ ಆಸೆ ಪಟ್ಟೆ ತಾನೆ. ಆಸೆ ಪಟ್ಟೆ. ನನ್ ಗೊಂಬೆ ತರ ಕಾಣುತ್ತೆ. ನಿನ್ ಆಸೆ ದೋಸೆ ಮಾಡಿದ್ಲು ಅವಳು. ನೋಡೆ ಎಷ್ಟ್ ಚೆನ್ನಾಗಿ ಬಿಚ್ಚಾಕೊಂಡು ಹೋದ್ಲು ನೋಡೋಳು. ಇದನ್ನೇ ಮೊನ್ನೆ ಕೆಂಚಿನ ಹಂಗೆ ಮಾಡಿದ್ಲು, ಬಿಚ್ಚಾಕೊಂಡು ಹೊಂಟೋದ್ಲು. 2 ಸಲ ಆಗ್ತೇ ಅವಳಿಗೆ. ಬಿಡು, ಇಷ್ಟ ಇಲ್ಲ ಅವಳಿಗೆ. ಈ ತರ ಎಲ್ಲ ಹಿಂಸೆ ಕೊಟ್ರೆ ಹೆಂಗೆ ಸಾರ್? ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಸರ್. ಎಷ್ಟು ಪ್ರೀತಿಯಾಗಿ ಕಾಣಿಸ್ತಾಳೆ ಅವಳ ಅರ್ಥನೇ. ನನ್ ಬಂಗಾರದ ಗೊಂಬೆ ಸೋ ಕ್ಯೂಟ್. ಏನ್ ರೆಸಿಪಿ ವಿಡಿಯೋ ತೋರ್ಸು ಅಂದ್ರೆ ಇದೇನು ಮಂತು. ಇದ್ರಲ್ಲಿ ಅಡಿಗೆ ಮಾಡೋದು ಇವತ್ತು. ಮಂತಲ್ಲಿ ಅಡಿಗೆ ಸಾರಲ್ಲಿ ಇದನ್ನ ಸ್ಮ್ಯಾಶ್. ಕನ್ನಡದಲ್ಲಿ ಮಸಿಯೋದು ಅಂತಾರೆ. ಮಸಿಯೋದು ಮಸಪ್ ಏನಂತಾರೆ? ಸೊಪ್ಪಿನ ಮಸಪ್. ಹೌದಾ? ಅದಕ್ಕ ಮಸಪ್ ಅಂತ ಹೆಸರು. ಅಯ್ಯೋ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನನಗೆ, ಸೀರಿಯಸ್ ಆಗಿ. ನೋಡು ಇಷ್ಟು ದೊಡ್ಡಳಾಗಿದ್ದೆ ನಿಂಗೆ ಗೊತ್ತಿಲ್ಲ. ಮೊನ್ನೆ ಬಸ್ಸಾರ್ದು ಹಿಂಗೆ ಕಾಮಿಡಿ ಆಯ್ತದ. ಬಸ್ಸಲ್ಲಿ ಕುತ್ಕೊಂಡ್ರೆ ಬಸ್ಸಾರು ಹಂಗೆ. ಮಸಿಯೋದ್ನ ಸೊಪ್ಪನ್ನ ಮಸಿದ್ರೆ ಮಸಪ್ ಅಂತಾರೆ. ನಮ್ಮಲ್ಲಿ ಸ್ಪೆಷಲ್ ಇದನ್ನ ಇಟ್ಟಿರ್ತೀನಿ, ಇದು ಬೇಕು ನಿಮ್ಗೆ. ಅಲ್ಲ ಆಮೇಲೆ ಇವಾಗ ಬಸ್ಸಲ್ಲಿ ಹೋಗೋ ಬಸ್ಸಾರು ಅನ್ಬಿಟ್ಟು ಆ ಬಸ್ತಿರೋ ಸಾರಲ್ಲಿ ಮಾಡೋದಕ್ಕೆ ಬಸ್ಸಾರು ಅನ್ನೋದು ತಮಾಷೆ ಹೇಳಿದನ್ನ. ಬಸಿಯೋ ಸಾರ್ನ ಬಸ್ಸಾರು, ಮಸಿಯೋ ಸಾರ್ನ ಮಸಪ್ ಅಂತಾರೆ. ಅದನ್ನು ಸೊಪ್ಪಲ್ಲಿ ಹಾಕಿದ್ರೆ ಮಸಪ್ಪು. ಓಕೆ, ಸೊ ಇವತ್ತು ನಮ್ಮಮ್ಮ ಆಕ್ಚುಲಿ ತುಂಬಾ ಜನ ಕಮೆಂಟ್ ಅಲ್ಲಿ ಮೊಸಪ್ ರೆಸಿಪಿ ತೋರಿಸಿ ಅಂದ್ರೆ, ಯಾಕಂದ್ರೆ ನಾನು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಅಂತ ಬಿಲ್ಡಪ್ ಕೊಟ್ಟಿದ್ದೆ. ಅದಕ್ಕೆ ಬಿಲ್ಡಪ್ ಅಲ್ಲ, ನಿಜ ಹಾನೆಸ್ಟ್ ರಿವ್ಯೂ. ಅದಕ್ಕೆ ಇವಾಗ ಮೊಸಪ್ ಮಾಡ್ತಾ ಇದ್ದಾರೆ ಇವತ್ತು ಸ್ಪೆಷಲ್. ಅಂಡ್ ಸಮ್ಮರ್ಗೆ ಸೊಪ್ಪುದು ಎಷ್ಟು ತಿಂತೀವಿ ಅಷ್ಟು ಒಳ್ಳೇದು. ಯಾರ ಮನೇಲಿ ಈ ಕಾಂಬಿನೇಷನ್ ಒಂದು ಆಡ್ ಮಾಡಲ್ಲ, ನಾವು ಆಡ್ ಮಾಡ್ತೀವಿ. ನಮ್ಮಲ್ಲಿ ಇದೊಂದು ಆಡ್ ಮಾಡಿಲ್ಲ ಅಂದ್ರೆ ಯಾರು ತಿನ್ನೋದೇ ಇಲ್ಲ. ಮೊಸಪ್ಪೇ ಬೇಡ ಅಂತಾರೆ, ತಿನ್ನೋದೇ ಸ್ಟ್ರೈಕ್ ಮಾಡ್ತಾರೆ ಅಪ್ಪ ಮಗಳು. ಬೇರೆ ಮನೇಲಿ ಹಾಕ್ಬೋದೇನೋ ಗೊತ್ತಿಲ್ಲ ನಮಗ್. ನಾನ್ ನೋಡಿರೋಗಂತೂ ಜಾಸ್ತಿ ನಮಗ್ ಗೊತ್ತಿಲ್ಲ. ಬಟ್ ಇವತ್ತು ನಮ್ಮನೆ ಸ್ಪೆಷಲ್ ಮೊಸಪ್ಗೆ ಏನೇನ್ ಹಾಕ್ತಾ ಇದಾರೆ. ಮೊಸಪ್ಪ
ಮಸಪ್ಪು. 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 ಮಸ್ತಿರ ಸೊಪ್ಪು, ಮಸೊಪ್ಪು. ಬನ್ನಿ guys. ಕೆಲವರು ಮೋ ಸೊಪ್ಪು ಅಂತಾರೆ, ಕೆಲವರು ಮಸ್ತಿರ ಸೊಪ್ಪು, ಮಸೊಪ್ಪು ಅಂತಾರೆ. ಓಕೆ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಕರ್ಕೊಳ್ಳಿ. ನಿಮ್ ಟಂಗ್ ಹೆಂಗ್ ಟ್ವಿಸ್ಟ್ ಐತೆ ನಂಗೆ. ಓಕೆ, ಇಂಗ್ರೀಡಿಯೆಂಟ್ಸ್, ಸೋ ಮಚ್ ಆಫ್ ಇಂಗ್ರೀಡಿಯೆಂಟ್ಸ್. ಹೇಳುವ. ಮೆಂತ್ಯ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, 1 ಕಟ್ಟು. ಇದು 1 ಕಟ್ಟು ಪಾಲಕ್ಕು. ಸಬ್ಬಕ್ಕಿ ಮೇನು, ಇದನ್ನು ಹಾಕ್ಲೇಬೇಕು. ಸಬ್ಬಕ್ಕಿ ಹಾಕಿಲ್ಲ ಅಂದ್ರೆ ಸೊಪ್ಪು ಸಾರು ರುಚಿನೇ ಬರಲ್ಲ. 3 ಟೊಮೊಟೊ ಹಾಕೊಂಡಿದ್ದೀನಿ. 3 ಟೊಮೊಟೊ. ಒಗ್ಗರಣೆಗಿದು ಜೀರಿಗೆ, ಸಾಸಿವೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮೇಯ್ನು. ಆಮೇಲೆ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅರಿಶಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕು ಅಂತ ಈಗಲೇ ತೋರಿಸ್ಕೊಡ್ತೀನಿ. ಪ್ರೊಸೀಜರ್. ಕಾಳು ಹೇಳು. ಸ್ಪೆಷಲ್ ಕಡಲೆ ಕಾಳನ್ನ ಸ್ಪೆಷಲ್ ಇದು ನೀವು ಮಾಡಿ ನೋಡಿ. ನಾವು ಯಾವುದೇ ಕಾಳು ಹಾಕಿದ್ರೆ ಇಷ್ಟೊಂದು ಟೇಸ್ಟ್ ಬರಲ್ಲ. ಇದು ಹಾಕಿದ್ರೇನೆ ಟೇಸ್ಟು ಮಸೊಪ್ಪಿಗೆ. ಇದನ್ನೇನು ಮಸ್ತ್ ಬಿಡಲ್ಲ, ನಾನು ತೋರಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ. ಸೊ ಕಡಲೆಕಾಳನ್ನ ರಾತ್ರಿ ನೆನೆ ಹಾಕಿ ಇಟ್ಟಿದ್ದಾರೆ. ಇದಿಷ್ಟು ಐಟಮ್ನ ಇವಾಗ ಹೆಂಗೆ ಮಿಕ್ಸಿಂಗು ಅಂತ ತೋರಿಸ್ಬಿಡ್ತಾರೆ ನೋಡಿ. ಫಸ್ಟ್ ಗಟ್ಟಿ ತಗೊಂಬಿಡೋಣ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಖಾರ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ನಾನೊಂದು 8 ಎಸ್ಲು ತೊಗೊಂಡಿದ್ದೀನಿ ಈ ಥರ ಪೀಸಸ್. ಬೆಳ್ಳುಳ್ಳಿ 8 ಎಸ್ಲು, ಮೆಣಸಿನ್ಕಾಯಿ ಎಷ್ಟು? ಎಷ್ಟು ಬೇಕಾದ್ರೆ ತೊಗೋಬೋದು. ನಾನು ಇಷ್ಟೊಂದು ಯೂಸ್ ಮಾಡಲ್ಲ, ಆಮೇಲೆ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಈರುಳ್ಳಿ 2 ಚಿಕ್ಕದು ತೊಗೊಂಡಿದ್ದೀನಿ, ಸಾಕು. ಆಮೇಲೆ ಇವಾಗ ಈ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಸೊಪ್ಪುಗಳು ಹಾಕೋತೀನಿ. ಎಲ್ಲ ಸೊಪ್ಪು ಹಾಕೋತೀನಿ ಒಟ್ಟಿಗೆ. ಯಾಕೆಂದರೆ ಅದು ದಪ್ಪಕ್ಕಿರತ್ತಲ್ಲ, ಬೇಯೋದು ಲೇಟು ಅಂತ ಹೇಳಿ ಅದನ್ನು ಕೆಳಗಡೆ ಹಾಕೊಂಡಿದ್ದೀನಿ. ಇವಾಗ ಪಾಲಕ್ ಇಷ್ಟೂ ಕುಕ್ಕರಲ್ಲಿ ಬೇಯಿಸ್ಬಾರ್ದು, ಓಪನ್ ಆಗೇನೆ ಬೇಯಿಸ್ಬೇಕು. ಸೊಪ್ಪನ್ನ ಓಪನ್ ಆಗೇ ಬೇಯಿಸ್ಬೇಕು, ಮುಚ್ಚು ಇಡೋದಿಲ್ಲ. ಹಾಗೆ ಓಪನ್ ಆಗಿ ಒಂದು 5-10 ನಿಮಿಷ ಇದು ಸಾಫ್ಟ್ ಆಗ್ಬಿಟ್ಟು, ಇಷ್ಟು ಕ್ವಾಂಟಿಟಿ ಇರೋದು ಅರ್ಧ ಕೊಟ್ಟೋಗಿರುತ್ತೆ ಬೇಯಿಸಿದ್ರೆ. ಇದು ಬೇಯಿಸ್ಕೋಬೇಕು. ಮೇಯ್ನ್ ಇವೆರಡು ಬೇಯಿಸ್ಕೋಬೇಕು. ಇವೆರಡು ಸಪ್ರೇಟಾಗಿ ಅಂದರೆ ಇದು ಎರಡು ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಇದನ್ನು ಓಪನ್ ಆಗಿ ಬಾಣಲಿಲಿ ಬೇಯಿಸ್ಕೋಬೇಕು. ಓಕೆ, ಇದೆರಡನ್ನ ಸಪ್ರೇಟಾಗಿ ಬೇಯಿಸ್ಕೋತೀರಾ? ಸೊಪ್ಪು, ಏನದು ಟೊಮೊಟೊ, ಈರುಳ್ಳಿ ಇದನ್ನೆಲ್ಲ ಸಪ್ರೇಟಾಗಿ ಬೇಯಿಸ್ಕೋತೀರಾ? ಇವೆರಡು ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳೋದು. ಸ್ವಲ್ಪ ಪ್ರೊಸೀಜರ್ ಜಾಸ್ತಿ. ಕಡಲೆಕಾಳು ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕೋಬೇಕು, ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು, ಬೇಳೆ, ಅರಿಶಿನ, ನೀರು ಹಾಕಿ 1-2 ವಿಸಿಲ್ ಕೂಗಿಸ್ಕೊತೀನಿ. ಇದು ಓಪನ್ ಆಗಿ ಬೇಯಿಸ್ಕೊಂಡು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಆದ್ಮೇಲೆ ಇವಾಗ ಬೇಯಿಸಿದ್ದು ಎಲ್ಲಾ ತರದ್ದು ಸೊಪ್ಪು, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಬಸ್ತಿ ಅದನ್ನ ತಣ್ಣಗೆ ಮಾಡಿ ಇಟ್ಟಿದ್ದಾರೆ. ಇದನ್ನ ರುಬ್ಕೋಬೇಕು. ಇದಕ್ಕೆ ತೆಂಗಿನಕಾಯಿನೂ ಹಾಕಬೇಕು. ತುರಿನಾದ್ರೂ ಹಾಕೊಳ್ರಿ, ಹಂಗೇನಾದ್ರೂ ಹಾಕೊಳ್ರಿ. ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಎಷ್ಟು ಕ್ವಾಂಟಿಟಿ ಮಮ್ಮಿ? ಅದು ಇಷ್ಟೇ ಆಗಲ್ಲ, ಚೂರ. ಓಕೆ, 1-2 ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಯಾಕಂದ್ರೆ ಎಲ್ಲ ಖಾರ ಆಗ್ಬಿಡುತ್ತೆ. ಹಾಗಾಗಿ ಅದನ್ನ ನಾವು ಊಟಕ್ಕೆ ಬೇಕಂತ ಹೇಳಿದ್ರೆ ಅದನ್ನ ಮ್ಯಾಶ್ ಮಾಡ್ಕೊಂಡು ತಿನ್ಕೋಬಹುದು. ಇವಾಗ ಇಷ್ಟು ತಣ್ಣಗಾಗಬೇಕು, ಯಾಕಂದ್ರೆ ಮಿಕ್ಸಿ ಇದಾಗ್ಬಿಡುತ್ತೆ, ಮುಚ್ಚಳ ಎತ್ಕೊಂಡು ಓಡೋಗ್ಬಿಡುತ್ತೆ. ಆಮೇಲೆ ಬಸ್ಟ್ ಆಗ್ಬಿಡ್ತದೆ. ಆಮೇಲೆ ಫುಲ್ ತಣ್ಣಗಾಗಿದೆ. ಮುಟ್ಟು ನೋಡು. ಇವಾಗ ಇದು ಸ್ವಲ್ಪ ಕಾಯಿ ತುರಿದ್ಬಿಟ್ಟು ಫಸ್ಟ್ ಕಾಯಿನ ರುಬ್ಕೊಂಡು ಸ್ವಲ್ಪ ನುಣ್ಣಗಾದ್ಮೇಲೆ ಇದನ್ನ ಹಾಕಿ ಒಂದೇ ರೌಂಡು, ಜಾಸ್ತಿ ಹಾಕ್ಬಾರ್ದು. ನುಣ್ಣಗೆ ಆಗಂಗೆ ಇಲ್ಲ, ತರಿನೇ ಇರಬೇಕು. ಪೇಸ್ಟ್ ಥರ ಇದ್ರೆ ಅದು ತೊಪ್ಪೆ ಸಾರಿಸ್ದಂಗಿರುತ್ತೆ ಅಲ್ಲಿಗೆ. ಸೊ ತರಿ ರುಬ್ಕೊಂಬರ್ಬೇಕೀಗ. ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದಾರೆ. ಸಾಸಿವೆ, ಒಣಮೆಣಸಿನ್ಕಾಯಿ, ಜೀರಿಗೆ ಮೀನು ರುಬ್ಬಾರ್ದು, ಒಗ್ಗರಣೆನೆ ಹಾಕೋಬೇಕು. ಆ ಕಡೆ ಬೇಳೆ ಕಾಳು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದಾರೆ. ಅದಾಗಿದೆ. ಬೇಯಿಸಿ ಇಟ್ಕೊಂಡಿದ್ದ ಬೇಳೆ ಕಾಳು ತರಿಯಾಗಿ ರುಬ್ಕೊಂಡಿದ್ದಾರೆ. ತೋರಿಸ್ಬಿಡ. ತರಿಯಾಗಿ ನೋಡಿ, ತರಿಯಾಗಿ ರುಬ್ಕೊಂಡಿದ್ದಾರೆ. ಪೇಸ್ಟ್ ಥರ ರುಬ್ಕೊಂಡ್ರೆ ಸಗಣಿ ಇದ್ದಂಗೆ ಇರುತ್ತೆ, ಆಗಲ್ಲ ತಿನ್ನಕ್ಕೆ. ಒಂಥರ ನಾವು ಇಷ್ಟು ತರಿ ಮಾಡಿನೇ ಕಾಳು ಹಾಕ್ತೀವಿ, ಯಾಕೆಂದರೆ ತುಂಬ ನುಣ್ಣಗಾದರೆ ಒಂಥರ ಪ್ಲೈನ್ ಇರುತ್ತೆ ಅಂತ ಹೇಳಿ. ಇವಾಗ ಇದಕ್ಕೆ ಸ್ವಲ್ಪ ಸೊಪ್ಪು ಬೇಯಿಸಿರೋ ನೀರು ಮಿಕ್ಕಿದೆ. ಸ್ವಲ್ಪ ಉಪ್ಪು, ಇದು 2 ಹಾಕ್ತೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಇಡಬೇಕು. 2 ಟೈಮ್ಗೆ ಮಾಡ್ಕೊಂಡಿರೋದು ನಾನು. ಆಮೇಲೆ 1-3 ಮೆಣಸಿನ್ಕಾಯಿ ಬೇಯಿಸಿದ್ನಲ್ಲ, ಇದನ್ನು ಹಾಕೋತೀನಿ.
ಅದು ಖಾರ ಸಾಲಿಲ್ಲ ಅಂದ್ರೆ ಮೆಣಸಿನ್ಕಾಯಿ ಈಚಿಕೊಂಡು ತಿಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಕಾಳಿಗೆ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬಂದ್ರೆ ಚೆನ್ನಾಗಿ ಕುದಿ ಮೊಸಪ್ಪು ಇಸ್ ರೆಡಿ. ನಾವು ತಿನ್ನಕ್ ರೆಡಿ, ಹೊಟ್ಟೆ ಹಸಿತಾ ಇದೆ. ಎಲ್ಲ ಆದ್ಮೇಲೆ ಮೊಸಪ್ಪಿನ ಸೊಪ್ಪಿಗೆ ಮೊಸಕ್ಕೆ ಮಸಿಯಕ್ಕೆ ಹಿಂಗೆ ಎಲ್ಲ ಹೊಂದ್ಕೊಳ್ಳಿ ಅಂತ. ಯಾಕಂದ್ರೆ ಬೇಳೆ ಅಂದ್ರೆ ಕಾಳೇನು ಹಾಳಾಗಲ್ಲ, ಕಡಲೆಕಾಳು ಹಾಳಾಗಲ್ಲ. ಇದನ್ನ ಒಂದ್ಸಲ ಚೆನ್ನಾಗಿ ಮಸ್ತ್ ಬಿಟ್ಬಿಡ್ಬೇಕು. ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ತರ ಮಾಡ್ಬಿಟ್ಟು ಅನ್ನ ತುಪ್ಪ ಮುದ್ದೆ ಹಾಕೊಂಡು ತಿಂತಾ ಇದ್ರೆ ಮಜವೋ ಮಜ. ಮುದ್ದೆ ಕಾಂಬಿನೇಷನ್ ಇದಕ್ಕೆ ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೌದು, ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ತಿಕ್ನೆಸ್ ಇರಬೇಕು. ಹುಳಿ ಥರನೂ ಇರಬಾರ್ದು, ತಿಳಿ ಸಾರು ಥರನೂ ಇರಬಾರ್ದು, ಮಸಪ್ ಥರನೇ ಇರಬೇಕು. ನೋಡಿ ಒಂದು ಒಣಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ, ಹಸಿ ಮೆಣಸಿನ್ಕಾಯಿನೂ ಇದೆ. ಅದೊಂಥರ ಒಣಮೆಣ್ಸಿನ್ಕಾಯಿ ಫ್ಲೇವರ್ ಕೊಡುತ್ತೆ, ಇದು ಒಂಥರ ಹಾಗೆ. ನೆಕ್ಸ್ಟು ಎಲ್ಲ ಕುದ್ದಿ ಎಲ್ಲ ಆದಮೇಲೆ ರಿವ್ಯೂ ಹೇಳ್ತಾರೆ ನಮ್ಮ ಮೇಡಮ್ ಅವರು. ಹೊಟ್ಟೆ ಸಿಗ್ತದೆ ಮೀ ಸುಸ್ತಾಗೋಯ್ತು, ಕುದಿಬೇಕಲ್ವಮ್ಮ. ಒಂದು 5-10 ನಿಮಿಷ ಕಾಯಿ ಚೆನ್ನಾಗಿ ಕುದಿಬೇಕು, ಇಲ್ಲಾಂದ್ರೆ ಅದು ಹಸ್ಕಸ್ ಥರ ವಾಸನೆ ಬರ್ತದೆ. ಸೊಪ್ಪು ಕುದೀಲಿ ಚೆನ್ನಾಗಿ, ಕುದ ತಕ್ಷಣ ತೊಗೊಂಬರ್ತೀನಿ, ತುಪ್ಪ ಹಾಕೊಂಡು ಊಟ ಮಾಡು ಅನ್ನಕ್ಕೆ. ಇದೆಲ್ಲ ಹಾಕೊಂಡು ಮಜಾ ಇರುತ್ತೆ ನೋಡಿ. ರಾತ್ರಿ ಮುದ್ದೆ ಮಾಡ್ಕೊಟ್ಬಿಡು. ಇವಾಗ ಅನ್ನ ಉಣ್ಕೊತೀನಿ, ರಾತ್ರಿ ಮುದ್ದೆ. ಎಸ್ ಬ್ರೋ. ಓಕೆ, ಅನ್ನ ಬಿಸಿ ಬಿಸಿ ಅನ್ನ, ತುಪ್ಪ, ಮೊಸಾಪು, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಬೋಟಿ, ಇಷ್ಟು ಸೈಡ್ಸ್ ಕೊಟ್ಟವ್ರೆ ನಮ್ಮಮ್ಮ ಇವತ್ತು. ಬನ್ನಿ ತಿನ್ನೋಣ, ಎಂಜಾಯ್ ಮಾಡೋಣ. ಹಾಗೆ ರೆಸಿಪಿ ಹೇಗಿದೆ ಅಂತ ಹೇಳ್ತೀನಿ. ಫಸ್ಟು ಸಾಂಬಾರನ್ನ ಹಾಗೆ ತಿನ್ನುವ. ಬಿಸಿ ನೋಡಿ. ಸೊಪ್ಪು ಸೂಪರ್ ಫ್ರೆಶ್ ಇದೆ. ತುಂಬ ದಿನ ಆದಮೇಲೆ ಮಧ್ಯಾಹ್ನ ಊಟ ಮಾಡ್ತಾ ಇರೋದೇ ಇವತ್ತು. ನಾವು ನಿಮ್ಗೆ ಆಲ್ಮೋಸ್ಟ್ ರೆಸಿಪೀಸ್ ಕುಕ್ ಮಾಡಿ ತೋರಿಸೋದು ರಾತ್ರಿ ಹೊತ್ತೇನೆ. ಯಾಕಂದರೆ ನಾವು ಮಧ್ಯಾಹ್ನದ ಹೊತ್ತು ಬರೀ ಓಟ್ಸು ಅದು ಇದು ತಿನ್ಕೊಂಡಿರ್ತೀವಿ, ಕುಡಿದ್ಬಿಡ್ತೀವಿ. ಸೊ ಮಧ್ಯಾಹ್ನ ನಾವು ಊಟನೇ ಸ್ಕಿಪ್ ಮಾಡಿಬಿಡ್ತೀವಿ ಯೂಶ್ವಲಿ. ಒಂದೊಂದ್ಸಲ ರಾತ್ರಿ ಅಚ್ಚುಕಟ್ಟಾಗಿ ಊಟ ಮಾಡೋದು ನಾವು. ಮಧ್ಯಾಹ್ನ ಅಡುಗೆ ಮಾಡ್ತೀವಿ, ರಾತ್ರಿ ಊಟ ಮಾಡ್ತೀವಿ. ನಾವು ಮಧ್ಯಾಹ್ನ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ. ಇವತ್ತೇ ಮಧ್ಯಾಹ್ನ ನಾವು ಊಟ ಮಾಡ್ತಿರೋದು. ಓಕೆ, ಟೇಸ್ಟ್ ಮಾಡೋಣ. ಕಚ್ಕೊಂಡಿದ್ದೀನಿ. ಖಾರ ಇನ್ನೊಂದು ಸ್ವಲ್ಪ ಹಾಕ್ಬೋತಿದ್ದ. ಮೆಣಸಿನ್ಕಾಯಿ ಇದೆಯಲ್ಲ, ಇಸ್ಕೊಬೇಕು ಮೆಣಸಿನ್ಕಾಯಿನ. ಹಾಕ್ಲಾ? ಒಂದು ಮೆಣಸಿನ್ಕಾಯಿ ಬೇಕು. ಮೆಣಸಿನ್ಕಾಯಿ ಹಾಕೊಂಡ್ರೆ ಇನ್ನೂ ಫ್ಲೇವರ್ ಎಕ್ಸ್ಟ್ರಾ ಚೆನ್ನಾಗಿ. ತಗೋ ಸ್ವಲ್ಪ ಖಾರ ಬೇಕನ್ನಿಸ್ತದೆ. ಅದಕ್ಕೆ, ಯಾಕೆಂದರೆ ಖಾರ ಬೇಕು ಅಂದರೆ ಹಾಕೋಬೋದು. ಖಾರ ಆಗ್ಬಿಟ್ರೆ ಊಟನೇ ಮಾಡೋಕ್ಕಾಗಲ್ಲ. ಕೊಡ್ತೀನಿ ಮೆಣಸಿನ್ಕಾಯಿ ಇರು. ಸೊಪ್ಪು ಚೆನ್ನಾಗಿದ್ರೆ ಸಾಂಬಾರು ಬಂಗಾರದಂಗೆ ಬರುತ್ತೆ ನೋಡಿ. ಮೆಣಸಿನ್ಕಾಯಿ ಬಿಡಿಸ್ತಾ ಸಾಂಬಾರು ಹುಳಿ. ದೊಡ್ಡ ಮೆಣಸಿನ್ಕಾಯಿ ಇದನ್ನ ಚೆನ್ನಾಗಿ ಹಿಂಗೆ ಇಚ್ಕೊಂಡ್ಬಿಡ್ಬೇಕು. ಅವಾಗ ಸಖತ್ತಾಗಿ ಖಾರ ಹತ್ತುತ್ತಾ. ಸ್ವಲ್ಪ ಖಾರ ತಿನ್ನಬೇಕು. ಇತ್ತೀಚೆಗೆ ಸ್ವಲ್ಪ ಖಾರ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು. ನನಗೆ ಖಾರ ಬೇಕು ಅನ್ಸುತ್ತೆ. ಇವಾಗ ಮಜಾ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನಿಮ್ಗೇನು ಗೊತ್ತಾ, ನಮ್ಮನೇಲಿ ಏನಕ್ಕೆ ನಾವು ಕಾಳು ಹಾಕ್ತೀವಿ ಅಂತ ನೀವು ಕೇಳ್ಬೋದು. ಬರೀ ಮೊಸಪ್ಪು ಮಾಡ್ಕೊಂಡು ತಿಂದರೆ ನಿಮಗೇನು ಅನ್ಸಲ್ಲ. ಸುಮ್ಮನೆ ಏನೋ ಸೂಪ್ ಕುಡ್ದಂಗಿರ್ಬೋದು ಕೆಲವ್ರಿಗೆ, ಒಬ್ರೊಬ್ರಿಗೆ ಒಂದೊಂಥರ. ನಮ್ಮನೇಲಿ ಹೆಂಗೆ ಅಂದರೆ ತಿನ್ಬೇಕಾದ್ರೆ ಮಧ್ಯ ಬಾಯಿಗೆ ಕಾಳು ಸಿಕ್ಕಿದಾಗ ಸಖತ್ತಾಗಿರುತ್ತೆ. ಮತ್ತು ನಿಮಗೆ ತಿನ್ನೋದಕ್ಕೆ ಖುಷಿ ಆಗುತ್ತೆ. ಏನಾದರೂ ಒಂದು ಸಿಗ್ತಾ ಇರ್ಬೇಕು ಅವಾಗವಾಗ. ನಾವು ಪ್ಲೇನ್ ಯೂಶ್ವಲಿ ತಿನ್ನಲ್ಲ. ನಮ್ಮ ಮನೇಲಿ ಪ್ಲೇನ್ ಮಾಡಿದ್ರೆ ಯಾರೂ ತಿನ್ನೋದೇ ಇಲ್ಲ. ನಮಗೆ ಕಡಲೆಕಾಳು ಹಾಕೇ ಮಾಡಬೇಕು ಮೊಸಪ್ಪನ್ನ. ಇದೇ ನಮ್ಮ ಮನೇದು ಫೇಮಸ್ ಆ್ಯಂಡ್ ಸ್ಪೆಷಲ್ ಮೊಸಪ್ಪು ಸಾರು. ನನಗಿಷ್ಟ ಆಯಿತು, ನೀವು ಟ್ರೈ ಮಾಡ್ಕೊತೀನಿ. ಮತ್ತು ಜೀರಿಗೆ ಫ್ಲೇವರು ಅವಾಗವಾಗ ಘಮ್ ಅಂತ ಕೊಡುತ್ತೆ ಬಾಯಿಗೆ. ಉಪ್ಪು ಮೆಣಸಿನ್ಕಾಯಿ, ಹಪ್ಪಳ ಎಲ್ಲ ಮುರ್ಕೊಂಡು ತಿಂದರೆ ಹೆಂಗಿರುತ್ತೆ ಗೊತ್ತಾ. ಸೂಪರ್. ಟ್ರೈ ಮಾಡಿ. ಕರೆಕ್ಟಾಗಿದೆ. ಆ್ಯಕ್ಚುಲಿ ಇದನ್ನು ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ.
ಚಪಾತಿಗೂ ತುಂಬಾ ಚೆನ್ನಾಗಿ ಸಾರ್ನ ಹಂಗೆ ಹಾಕೊಂಡು ಸ್ಪೂನಲ್ಲಿ ತಿನ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಕಾಮೆಂಟಲ್ಲಿ ರೆಸಿಪಿ ಹೇಗಿತ್ತು ಅಂತ ತಿಳಿಸಿ. ಓಕೆ, ಸಬ್ಬಕ್ಕಿ ಸೊಪ್ಪು ಹಾಕಿ ಮೇಯ್ನ್ ಬೇಕೇ ಬೇಕು ಅಂತ ತಿಂತಾರಿ. ಆ ಫ್ಲೇವರು ಅಷ್ಟು ಚೆನ್ನಾಗಿದೆ, ಸಬ್ಬಕ್ಕಿ ಫ್ಲೇವರು ಅಲ್ವಮ್ಮ, ತುಂಬ ಚೆನ್ನಾಗಿದೆ. ಹಂಗೆ ಸೂಪ್ ಥರ ಕುಡಿದು ಬಿಡ್ಬೋದಲ್ವಾ ಸಾಂಬಾರನ್ನ. ಚಪಾತಿ, ಮುದ್ದೆ, ಅನ್ನ, ದೋಸೆ ಏನೇ ಬೇಕಾದ್ರೆ ತಿನ್ಬೋದು. ನಮಗೇನು ಸೈಜ್ ಬೇಡ, ನನ್ನ ಮಗಳಿಗೆ ಇಷ್ಟ. ನಂಗೆ ಹಪ್ಪಳ ಉಪ್ಪುಮೆಣಸಿನ್ಕಾಯಿ ಇದ್ರೇ ಮಜಾ. ಅವ್ರಿಗೆ ಬೇಕು. ನನಗೆ ಒಣಮೆಣ್ಸಿನ್ಕಾಯಿ ಬಂದಿದೆ, ಅವ್ಳಿಗೆ ಹಸಿರು ಮೆಣ್ಸಿನ್ಕಾಯಿ ಬಂದಿದೆ. ರಿಯಲಿ ಸೂಪರ್ ಆಗಿದೆ. ಈ ಥರ ಮಾಡ್ಕೊಂಡು ತಿನ್ಬೇಕಾದ್ರೆ ನುಣ್ಣಗೆ ಮಾಡ್ಕೊಂಬಿಟ್ರೆ ಪೇಸ್ಟ್ ಆಗ್ಬಿಡುತ್ತೆ ನೋಡಿ. ತರ್ತರೆಯಾಗಿ ರುಬ್ಬಿದ್ರೆ ನೋಡಿ ಅನ್ನಕ್ಕೆ ಎಷ್ಟು ಚೆನ್ನಾಗಿ ಕಲಸೋದು, ಎಷ್ಟು ಸ್ಟ್ರಕ್ಚರ್ ಚೆನ್ನಾಗಿ ಕಾಣುತ್ತೆ. ಪೇಸ್ಟ್ ಥರ ಆಗಬಾರ್ದು. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ನಮ್ಮ ಅಮ್ಮನ ಮನೇಲಿ ಒರಳಿತ್ತು ಮಸೊಪ್ಪಿಗೆ. ಕೆಲವೊಂದು ಅಡುಗೆಗಳಿಗೆ ರುಬ್ಬಿ ಮಾಡಿದ್ರೇ ತುಂಬ ರುಚಿ. ಒರಳುಕಲ್ಲಲ್ಲಿ ರುಬ್ಬಿದ್ರೆ ಮಸೊಪ್ಪಿಗೆ ಮಾತ್ರ ನಮ್ಮಮ್ಮ ಮಿಕ್ಸಿಲೇ ಹಾಕ್ತಾ ಇರಲಿಲ್ಲ. ಆ ಕಾಲದಲ್ಲಿ ಅದೇ ಸಂಪ್ರದಾಯವಾಗಿ ನಡ್ಕೊಂಬಂದ್ಬಿಟ್ಟಿತ್ತು. ಇವಾಗ ಬಂದಿರೋದು ಮಿಕ್ಸಿ. ಇವಾಗ ಮಿಕ್ಸಿ ಇದ್ದರೂ ಕೂಡ ನಮ್ಮಮ್ಮ ಒರಳುಕಲ್ಲಲ್ಲೇ ರುಬ್ಬಿ ಮಾಡೋರು. ಏನು ರುಚಿ ಅಂತೀರಾ? ಅದು ನಿಮ್ಮಲ್ಲಿ ಒರಳುಕಲ್ಲಿದ್ದರೆ ಅದನ್ನು ಮಾಡಿ ಈ ಥರ ಬೇಯಿಸಿರೋದನ್ನ ತಣ್ಣಗೆ ಮಾಡಾದ್ಮೇಲೆ ರುಬ್ಬಿ ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಸಖತ್ತು ಟೇಸ್ಟ್ ಇನ್ನೂ ಚೆನ್ನಾಗಿ ಬರತ್ತೆ. ನಾವು ತರೋಣ ಅಂದ್ಕೊಂಡಿದ್ದೀವಿ ಒರಳುಕಲ್ಲನ್ನ. ಇವಾಗ ಈ ಗ್ಯಾಸ್ ಹೋಗಿ ಒಲೆ ಬಂದಿದೆ, ಮಿಕ್ಸಿ ಹೋಗಿ ಒಳ್ಕೊಳ್ ಬರ್ತದಾ? ಬರುತ್ತೆ ಡೂಮ್ ಡೂಮ್ ಡೂಮ್. ಗ್ಯಾಸ್ ಹೋಗಿ ಒಲೆ ಬಂತು ಡೂಮ್ ಡೂಮ್ ಡೂಮ್. ಮಿಕ್ಸಿಗೆ ಹೋಗಿ ಒಳ್ಕಲ್ ಬಂತು ಡೂಮ್ ಡೂಮ್ ಡೂಮ್. ಚೆನ್ನಾಗಿರುತ್ತೆ ಗೊತ್ತಾ? ಟೇಸ್ಟ್ ನೋಡ್ಬೇಕು. ನೀವು ಚಟ್ನಿಗಳನ್ನ ತಿನ್ಬೇಕು. ಇಲ್ಲ ಕಣೆ, ತಗೊಂಡು ಬರ್ತೀವಿ ಸುಮ್ಮನೆ. ರುಬ್ಬಕ್ ನಿನ್ ಕೈ ಗಟ್ಟಿಗದ? ನಂಗೆ ತುಂಬಾ ಇಷ್ಟ. ನಾವೆಲ್ಲ 1 kg 2 kg ರುಬ್ತಾ ಇದ್ವಿ ಅವಾಗ. ನೀನ್ ಅವಾಗ ಹೇಳ್ಬೇಡ, ಇವಾಗ ಹೇಳು. ಯಾಕೆ? ಅದು ಎಷ್ಟೊತ್ತೆ 2 ನಿಮಿಷ ರುಬ್ಬೋದು. ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಟೇಸ್ಟ್ಗೋಸ್ಕರ ನಾವು ಕರೆಂಟ್ ಒಂದ್ಸಲ ಇಲ್ಲದೆ ಇದ್ರೆ ಏನು ಮಾಡ್ತೀವಿ, ಹಂಗೆ ಇಟ್ಟು ಇನ್ನು ಯಾವಾಗಲೂ ಮಾಡ್ತೀವಿ. ಒಲ್ಕಲ್ ಬೇಕು, ಬೇಕೇ ಬೇಕು, ಒಲ್ಕಲ್ ಬೇಕು. ಎಲ್ಲಿ ಕೂತ್ಯಾ? ನಂತ ಇಟ್ಕೊಂಡು ಓಡಾಡ್ತೀನಿ. ಇಲ್ಲ ತರ್ತೀನಿ ನೋಡು, ರುಬ್ಬಿ ಮಾಡಿ ತೋರಿಸ್ತೀನಿ. ಸಖತ್ ಮಜಾ ಇರುತ್ತೆ.